ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾಯಕ್ ಬ್ಲಾಗ್ಸ್. ಆ್ಯಂಡ್ ಇವತ್ತು ನಾವೆಲ್ಲರೂ ಒಂದು ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಇವತ್ತು ಒಂಥರ ಲೈಕ್ 3 days ಟ್ರಿಪ್ ಇದು. ಎಲ್ಲರೂ ಹೋಗ್ತಾ ಇದ್ದೀವಿ. ಎಲ್ಲೆಲ್ಲಿಗೆ ಅಂತ ಪ್ಲೇಸ್ ಮುಂದೆ ಬಂದು ಹೇಳ್ತೀನಿ. ಎಷ್ಟು ಜನ ಹೋಗ್ತಾ ಇದ್ದೀವಿ? ಟೋಟಲ್ 7 members ಹೋಗ್ತಾ ಇರೋದು. ದಿಸ್ ಈಸ್ ಪೃಥ್ವಿರಾಜ್, ದಿಸ್ ಇಸ್ ಶ್ರೀಯು. ಒಂದು ಇಲಿಜನ್ಸ್ ಅಂತ ಒಂದು ಪೇಜ್ ಇದೆ, ಒಂದು ನಾಯಕ್ ಬ್ಲಾಗ್ಸ್ ಅಂತ ಒಂದಿದೆ. ಇವು ಎರಡಕ್ಕೂ ಸಬ್ಸ್ಕ್ರೈಬ್ ಮಾಡಿ. ಸರಕಾರ ಮಾಡಿರೋದು. ಅಂಡ್ ದಿಸ್ ಈಸ್ ಮನೋಜ್. ಇದೆಲ್ಲ ಗಾಡಿ, ನೆಕ್ಸ್ಟ್ ಲೆವೆಲ್ ಗಾಡಿಗಳು. ಯಾರಿಗೂ ಗೊತ್ತೇ ಇರಲಿಲ್ಲ ಗಾಡಿಗಳು ಅಂತ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ನೆಕ್ಸ್ಟ್ ಲೆವೆಲ್ ಗಾಡಿಗಳು ಒಂದಕ್ಕೊಂದು ಹೆಚ್ಚಿದಾವೆ. ಯಾವ ಕೈ ಕೊಡ್ತಾವ ಅಂತ ಗೊತ್ತಿಲ್ಲ, ಬಟ್ ಇದು ಮಾತ್ರ ಫುಲ್ ನಂಬಿಕೆ ಐತೆ ನನಗೆ ಈ ಗಾಡಿ ಮೇಲೆ. ಅವ್ರ ಬೇಬಿ ಅಲ್ಲ ಅದಕ್ಕೆ. ಅಂಡ್ ದಿಸ್ ಈಸ್ ಮಿಸ್ಟರ್ ಅಸ್ಥೆಟಿಕ್ 14. ಸಬ್ಸ್ಕ್ರೈಬ್ ದ ಚಾನಲ್. ಲೆಟ್ಸ್ ಬಿಗಿನ್. ಬ್ರೋ, ದಟ್ಸ್ ಲೆಟ್ಸ್ ಬಿಗಿನ್, ನಾಟ್ ಲೆಟ್ಸ್ ಬಿಗಿನ್. ಬಂದ ತಕ್ಷಣ ಶುರುವಾತು ಫೋಟೋ ಶೂಟ್ ಇಲ್ಲಿ. ಇವರು ನಮ್ಮ ಗ್ರೂಪಿನ ಮುಸ್ತಫಾ, ನಮ್ಮ ಗ್ರೂಪಿನ ಮುಸ್ತಫಾ. ಸೊ ಇನ್ನು ಮುಂದೆ ತುಂಬ ಪ್ಲೇಸ್ಗಳು ತೋರಿಸ್ತೀನಿ. ಯಾವ್ಯಾವ ಪ್ಲೇಸಸ್ ಅಂತ ಹೀಗೆ ರಿವೀಲ್ ಮಾಡಲ್ಲ. ಪೇಷನ್ಸ್ ಆಗಿ ವೆಯ್ಟ್ ಮಾಡಿ, ವಿಡಿಯೋ ಫುಲ್ ನೋಡಿ. ಆ್ಯಂಡ್ ವಿಡಿಯೋ ಹೇಗಿರುತ್ತೆ ಅಂದರೆ ಲೈಕ್ ಪಾರ್ಟ್ ವೈಸ್ ಇರುತ್ತೆ. ಟೋಟಲ್ ಎಷ್ಟು ಪಾರ್ಟ್ ಇದೆ ಅಂದರೆ ಗೊತ್ತಿಲ್ಲ, ಪಾರ್ಟ್ ವೈಸ್ ಇರುತ್ತೆ. ಸೊ ಪಾರ್ಟ್ ವೈಸ್ ವಿಡಿಯೋ ನೋಡಿ. ಆ್ಯಂಡ್ ಸೀರಿಯಸ್ಲಿ ತುಂಬ ಎಂಜಾಯ್ಮೆಂಟ್ ಮಾಡ್ತೀವಿ. ಆ್ಯಂಡ್ ನಿಮಗೂ ಬೋರ್ ಮಾಡಲ್ಲ ಅಂತ ಗೊತ್ತಿದೆ. ಸೊ ವಿಡಿಯೋನ ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಫಾಲೋ ಮಾಡಬೇಡಿ. ಸೊ ಈಗ ಆ್ಯಕ್ಚುಲಿ ನಾವು ಟ್ರಿಪ್ಪಿಗೆ ಹೋದಾಗೆಲ್ಲ ಹಿಂಗೆ ಆಗೋದು ಅನ್ಸುತ್ತೆ. ಎಲ್ಲ ಗಾಡಿ ಸ್ವಲ್ಪ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಇನ್ನೊಂದು ಗಾಡಿ ಪ್ರಾಬ್ಲಮ್ ಇದೆ. ಚೈನಿನ ಸೌಂಡ್ ಬರ್ತಿದೆ ಅಂತ ನಿಲ್ಸಿದ್ದು. ಯಾವತ್ತೇ ಎಲ್ಲೇ ಹೋದ್ರು ಏನಾದ್ರು ಎಡವಟ್ಟು ಆಗಲಿ ನಾವು ಹೋಗಕ್ಕೆ ಎಲ್ಲೂ ಆಗಲ್ಲ. ಆಗುತ್ತೆ ಬ್ರೋ, ಗಾಡಿ ನಂದು. ಓನರ್ ಮಕ ನೋಡ್ರಿ, ಇಲ್ಲಿ ಮಕ ನೋಡ್ರಿ. ಸೊ ಹೇಳ್ತೀನಲ್ಲ, ಯಾವತ್ತಾದ್ರೂ ಏನೇ ಪ್ಲಾನಿಂಗ್ ಮಾಡ್ಕೊಂಡಿರೋ ಚೆನ್ನಾಗಿ ಮಾಡ್ಕೊಡ್ರಿ. ನಮ್ಮಂಗೆಲ್ಲ ಎಡೋಡೋ ಅಂತ ಪ್ಲಾನಿಂಗ್ ಮಾಡ್ಕೊಂಡೇ ಬೇಡಿ. ಇನ್ನೊಂದು ಹೆಂಗೆ ಗೊತ್ತಾ, ಯಾವತ್ತಾದ್ರೂ ಎಲ್ಲರೂ ಹೋಗ್ತೀರಾ ಅಂದರೆ ಗಾಡಿಯಲ್ಲಿ ಒಂದು ಖುಷಿ ಸಿಗುತ್ತೆ. ಅದು ಹುಡುಗರಿಗೆ ಮಾತ್ರ. ಏನಾದರೂ ತೋರಿಸ್ತೀವಿ. ಇದು ಇದೊಂದೇ ಗಾಡಿ ಫುಲ್ ಇದೆ ಅಂತ ನೋಡಿದ ತಕ್ಷಣ ಲೈಕ್ ಅದರಿಗಿಂತ ಬೇರೆ ಖುಷಿ ಯಾವ ಥರ ಸಿಗುತ್ತಾ ನಂಗೆ ಅನ್ಸ್ಬಿಡುತ್ತೆ ಹುಡುಗರಿಗೆ. ಸೊ ನಾವೀಗ ಮಂಗಳೂರಿನ ಪ್ರಖ್ಯಾತವಾದ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸೊ ನಾವೀಗ ಮಂಗಳೂರಿನ ತುಂಬ ಫೇಮಸ್ ಆಗಿ ಸ್ಟ್ರಾಂಗ್ ದೇವಸ್ಥಾನಕ್ಕೆ ಬಂದಿದ್ದೀವಿ, ಕಟೀಲ್ ದೇವಸ್ಥಾನ ಅಂತ. ಸೊ ಇದೆಲ್ಲರೂ ಆ್ಯಕ್ಚುಲಿ ಇಲ್ಲೆಲ್ಲ ಭಾಳ ಜನ ಬರ್ತಾರೆ. ತುಂಬ ಫೇಮಸ್ ದೇವಸ್ಥಾನ ಮಂಗಳೂರಲ್ಲಿ. ಅಲ್ಲಿಂದ ಮರ ತುಂಬ ಜಾಸ್ತಿ ಇರ್ತಾರೆ. ಸೊ ನಿಂತಿದ್ದೀವಿ, ಮರ ನಿಂತಮೇಲೆ ದೇವಸ್ಥಾನ ಹೋಗಿ ದರ್ಶನ ತಗೊಂಡು ಮತ್ತೆ ಅಲ್ಲಿಂದ ಸೀದಾ ಟ್ರಿಪ್ಗೆ. ಹೆವಿ ಮಳೆ ಇದೆ ಗಾಯ್ಸ್. ಆದರೆ ಅದು ಕ್ಯಾಮ್ರಾದಿಂದ ಕಾಣ್ತಿಲ್ಲ, ಬಟ್ ಹೆವಿ ಮಳೆ ಇದೆ. ಬೇಕಾದಾಗ ಬಾ ಅಂದ್ರೆ ಬರಲ್ಲ ಮಳೆ, ಬೇಡದಿದ್ದಾಗ ಮಳೆ ಬರುತ್ತೆ. ಮಾಡೋಕ್ಕಾಗಲ್ಲ, ಚೆನ್ನಾಗಿ ಹೇಳಿದ್ರಿ ಅಷ್ಟೇ. ನಿಂತಿರೋದು ನೋಡ್ರಿ ಇಲ್ಲೆಲ್ಲ ಶಿಸ್ತಾಗಿ. ಇನ್ನೊಬ್ಬ ಬರಬೇಕು, ಆದರೆ ಅವ್ನು ಮಳೆ ನಿಂತಿದೆ ಅಂತ ಬಂದಿಲ್ಲ. ನಮ್ಮ ಅಣ್ಣ ವೇಸ್ಟಲು ಏನು ಮಾಡೋಕ್ಕಾಗಲ್ಲ. ಬಂದ ನೋಡು DK ಸಾಹೇಬ. ಪಾಪ ಫುಲ್ ನೆಂದಿ ಬಂದ್ಬಿಟ್ಟಿದ್ದಾರೆ. ಹೆವಿ ಪ್ಯಾಂಟ್ ಗಿಂಟೆಲ್ಲ ನೆಂದೋಗಿದೆ. ಆ ರೈನ್ ಕೋಟ್ ಅನ್ನೋದೇ ಅದು ಯೂಸಿಗೆ ಇಲ್ಲ. ರೈನ್ ಕೋಟ್ ಹಾಕಿಲ್ದಂಗೆ ಬಿಡಿ. ಹಿಂಗಾಗ್ಬಾರ್ದು. ಬ್ಯಾಗೆಲ್ಲ ಒದ್ದೆ ಮಾಡ್ಕೊಂಡು ಬಂದಿದ್ದಾರೆ. ಬ್ರೋ ನಿಮ್ಮ ಕಷ್ಟ ತೊಡ್ಕೊಳ್ಳಿ ಬ್ರೋ ಕ್ಯಾಮ್ರಾ ಮುಂದೆ. ಮಾತೇ ಇಲ್ಲ, ಸ್ಪೀಚ್ಲೆಸ್. ಪೂರ್ತಿ ಒದ್ದೆ. ಇಲ್ಲಿ ಎಲ್ಲ ನಡೀತಾ ಇದೆ. ಬೇಡ, ನಮಗೆ ಅದು ಬೇಡ. ಈಗ ನಾವೆಲ್ಲ ಕಟೀಲ್ ದೇವಸ್ಥಾನಕ್ಕೆ ಬಂದಿರೋದು. ಕಟೀಲ್ ದೇವಸ್ಥಾನಕ್ಕೆ ದರ್ಶನ ತಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ಅಣ್ಣ ಹೊರಗಿದ್ದಾರೆ, ನಾವೆಲ್ಲ ದೇವಸ್ಥಾನಕ್ಕೆ ಅಂತ ಬಂದಿದ್ದೀವಿ. ಒಳಗಡೆ ಕ್ಯಾಮ್ರಾ ಅಲ್ಲೂ ಇಲ್ಲ.
ಸೊ ಹೊರಗಡೆ ದೇವಸ್ಥಾನದ್ದು ದೇವರಿಂದು ದರ್ಶನ ಕೊಡ್ಸೋಕ್ಕಾಗಲಿಲ್ಲ. ಆ್ಯಂಡ್ ಇದು ನಮ್ಮ ಗಡಿಲ್ ದೇವಸ್ಥಾನದಲ್ಲಿ ಹರಿಯೋ ಹೊಳೆ. ಆ್ಯಕ್ಚುಲಿ ಇದಕ್ಕಿಂತ ಇದನ್ನ ಕೆಳಗಿದೆ, ಮೆಟ್ಲುಗಳು ಭಾಳ ಇದ್ದಾವೆ, ಬಟ್ ಮುಚ್ಕೊಂಡು ಹೋಗಿದೆ. ಸಮ್ಮರ್ ಸೀಸನ್ ಬಂದ್ವಿ ಅಂದರೆ ಇಲ್ಲ, ಒಂಚೂರು ನೀರು ಕಾಣಿಸಲ್ಲ, ಒಂಚೂರು ಲಿಟ್ರಲಿ ಒಂಚೂರು ಕಾಣಿಸಲ್ಲ. ತೋರಿಸಿ ನೀರು ಎಷ್ಟು ಮೇಲೆ ಬಂದಿದೆ, ಎಷ್ಟು ಮೇಲೆ ಇರಬೇಡ ನೀರು. ಸೊ ದಿಸ್ ಈಸ್ ದಿ ಬ್ಯೂಟಿ ಆಫ್ ಮಂಗಳೂರು. ಆ್ಯಂಡ್ ಇಲ್ಲಿರೋ ದೇವಸ್ಥಾನಗಳಂತೂ ಅದ್ಭುತಗಳು ಇವು. ನೀವು ಒಂದೊಂದು ದೇವಸ್ಥಾನಕ್ಕೆ ಹೋಗ್ತೀರಾ ಅಂದರೂ ಎಷ್ಟು ಪೀಸ್ ಅನಿಸುತ್ತೆ ಅಂದರೆ ದೇವಸ್ಥಾನಗಳಿಗೆ, ಲೈಕ್ ಅದು ಹೇಳೋಕ್ಕಾಗಲ್ಲ, ಅಷ್ಟು ಪೀಸ್ ಇರುತ್ತೆ. ಒಂದ್ಸರಿ ಮಂಗಳೂರಿಗೆ ಬರ್ತೀರಾ ಅಂದರೆ ಕಟೀಲಿಗೆ ಮಾತ್ರ ಬಂದು ಹೋಗಲೇಬೇಕು. ಆ್ಯಂಡ್ ನಿಮಗೊಂದು ಇನ್ನೊಂದು ಸಣ್ಣ ಅಲ್ಲ, ಭಾಳ ದೊಡ್ಡದೇ ಇದೆ. ನಾವು ಗಡಿನ ಮೀಟ್ ಮಾಡಿಸ್ತೀವಿ, ಅಲ್ಲಿ ನೋಡಿ ಖುಷಿ ಆಗುತ್ತಿತ್ತು. ಆ್ಯಂಡ್ ಈಗ ಆ್ಯಕ್ಚುಲಿ ಬರೋಕ್ಕಿಂತ ಮುಂಚೆ ಅಲ್ಲಿಗೊಂದು ರೈನ್ ಕೋಟ್ ಮತ್ತು ಒಂದು ಪ್ಯಾಂಟ್ ತೊಗೊಂಡು, ಅವ್ನು ಪ್ಯಾಂಟ್ ಪೂರ್ತಿ ಒದ್ದೆ ಆಗಿತ್ತಲ್ಲ, ಸೊ ಅದಕ್ಕೆ ಒಂದು ಪ್ಯಾಂಟ್ ಮತ್ತು ಒಂದು ಮೇಲೆ ರೈನ್ ಜಾಕೆಟ್ ತೊಗೊಂಡಿದ್ದೀವಿ. ಆ್ಯಂಡ್ ಇದು ಈ ಕಡೆ ವೇಟ್ ತೋರಿಸ್ತೀನಿ ನಿಮಗೆ. ಲೆಫ್ಟ್ ಸೈಡ್ ಹೋದರೆ ಪ್ರಸಾದ ಈ ಕಡೆ ಹೋದರೆ ಪ್ರಸಾದ ತೊಗೊಂಡ್ರು. ಆ್ಯಂಡ್ ಈ ಕಡೆ ಹೋದರೆ ನನಗೆ ಒಂದು ಬಡಿ ಇದೆ, ಒಂದು ತೋರಿಸ್ತೀನಿ. ಆ್ಯಕ್ಚುಲಿ ಗೋಶಾಲೆ ಎಲ್ಲ ಇದೆ, ಅದು ಕೂಡ ತೋರಿಸ್ತೀನಿ. ಸರಿ ಸೆಕೆಂಡ್. ಇಲ್ಲಿ ನಮ್ಮ ಕಟೀಲಿನ ಮಹಾಲಕ್ಷ್ಮಿ. ಹಾಂ, ಇದು ನಮ್ಮ ಮಹಾಲಕ್ಷ್ಮಿ. ಆ್ಯಂಡ್ ಇಲ್ಲಿ ಗೋಶಾಲೆ, ಇದು ಗೋಶಾಲ. ಆ್ಯಂಡ್ ಇದು ಮಹಾಲಕ್ಷ್ಮಿ ಹತ್ರ ಆಶೀರ್ವಾದ ತಗೋಣ. ವಿಡಿಯೋಕರ ಮಹಾಲಕ್ಷ್ಮಿ ಆಶೀರ್ವಾದ ಮಾಡಿ. ಸೊ ಮಹಾಲಕ್ಷ್ಮಿಗಳಿಗೆ ಆಶೀರ್ವಾದ ಮಾಡಾಯಿತು. ಈಗ ನನ್ನ ಇನ್ನೇನು ಕೇಳಿ ಬರಲ್ಲ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಲೆಟ್ಸ್ ಗೋ, ವಾಪಸ್ ಹೋಗುವ. ಆಲ್ರೆಡಿ ತುಂಬ ಟೈಮ್ ಆಗಿದೆ. ಪ್ರಸಾದ ತಿನ್ಕೊಂಡು ಹೋಗುವ ಅಂತ ಇದ್ವಿ, ಬಟ್ ತುಂಬ ಲೇಟ್ ಆಗುತ್ತೆ. ಸೊ ವಾಪಸ್ ಹೋಗ್ತಾ ಇದ್ವಿ. ಎಲ್ಲ ದೇವಸ್ಥಾನಕ್ಕೂ ಅದಕ್ಕಾದಂಥ ಒಂದು ಸ್ಪೆಷಾಲಿಟಿ ಇರುತ್ತೆ ಒಂದೊಂದು ದೇವಸ್ಥಾನಕ್ಕೆ ಅಂತ. ಸೊ ಎಲ್ಲ ದೇವಸ್ಥಾನದಲ್ಲೂ ವಿಸಿಟ್ ಮಾಡಿ ಅದ್ರ ಸ್ಪೆಷಾಲಿಟಿ ಅಂತ ತಿಳ್ಕೊಳ್ಳಿ. ಆ್ಯಂಡ್ ಹಿಂಗೆ ಸ್ವಲ್ಪ ಪ್ಲೇಸಸ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾಯಿರಿ. ಅದು ಹುಷಾರಾಗಿ ಮಾಡಿ, ಏನೇ ಮಾಡಿದ್ರು ಹುಷಾರಾಗಿ ಮಾಡಿ. ಸೊ ಈಗ ಅಣ್ಣ ಹತ್ರ ಹೋಗಿ ಅಲ್ಲಿಂದ ಮತ್ತೆ ವಾಪಸ್ ಹೋಗುವ. ಇನ್ನೊಂದ್ಸರಿ ನೋಡ್ಕೊಳ್ಳಿ. ಇದು ದೇವಸ್ಥಾನಕ್ಕೆ ಎಂಟ್ರೆನ್ಸ್. ಇಲ್ಲಿ ಆ್ಯಕ್ಚುಲಿ ಒಳಗೆಲ್ಲ ವಿಡಿಯೋ ಮಾಡೋಂಗಿಲ್ಲ, ಸೊ ಹೊರಗಡೆ ಸಿಗ್ತೀನಿ. ಸೊ ಕೊನೆಗೂ ಈಗ ದರ್ಶನ ಆಯ್ತು ನಮ್ದೆಲ್ಲರದು. ಈಗ ನೆಕ್ಸ್ಟ್ ಗಾಡಿ ತೆಗೆದು ಎಲ್ಲರೂ ಹೋಗೋದೆ. ದರ್ಶನ ಮುಗಿಸ್ಕೊಂಡಿದ್ದೀವಿ. ಸೊ ಎಲ್ಲರೂ ರೆಡಿಯಾಗಿದ್ದಾರೆ ಆಲ್ರೆಡಿ. ಹಿಂಗಡೆ ಎಲ್ಲ ಬರ್ತಾಯಿದ್ದಾರೆ ಏನೊಬ್ಬ. ಆ್ಯಂಡ್ ಮುಂದೆ ಇಬ್ಬರು ಹೋಗಿದ್ದಾರೆ. ಆ್ಯಂಡ್ ಈಗ ಗಾಡಿ ತೆಗೆದು ಸೀದಾ ನಾನ್ ಸ್ಟಾಪ್ 2 hours ಜರ್ನಿ. ಆ್ಯಂಡ್ ತುಂಬ ಪರದಾಟಗಳಿಂದ ಹೆಚ್ಚು ಕಷ್ಟಪಟ್ಟು ಇವರು ಸಾಹಸದಿಂದ ಈಗ ಗಾಡಿಯನ್ನು ನೋಡ್ರಿ. ಸಿ ಮೈ ಪ್ರೊಟೆಕ್ಷನ್ಸ್ ಇಗ್ನೋರ್ ಮಾಡಿ. ಅವ್ನು ಬೇರೆ ಏನೋ ಅಂದ, ಬೇರೆ ಮಿನಿಟ ಇರಿ ನಿಮಿಷ. ಅದಕ್ಕೆ ಹೇಳೋದು ಚೀಪ್ ಬ್ಯಾಗ್ ಎಲ್ಲ ತಗೋಬಿಡ್ರಿ ಅಂತ. ಇಂಥವರೆಲ್ಲ ಬಂದ್ಬಿಡ್ತಾರೆ ಚೀಪ್ ಬ್ಯಾಗ್ಗಳು ತಗೊಂಬಂದು. ಅದಕ್ಕೆ ನಾವು ರೈನ್ ಕೊಡ್ಸೋದು. ಅದೇ ಮತ್ತೆ ನಿನ್ಗೆ ಹೇಳ್ತಿರೋದು. ಹಾಂ ನೋ ಬ್ರೋ, ಎಲ್ಲ ಇದು ಫ್ಯಾಮಿಲಿ ನೋಡೋ ಅಂಥ ವ್ಲಾಗ್ಸ್ ಇಲ್ಲ, ಫ್ರೆಂಡ್ಸು ನೋಡ್ಬೇಕು. ಆ್ಯಕ್ಚುಲಿ ಫ್ರೆಂಡ್ಸ್ ನೋಡ್ಬೇಕಂದ್ರೆ ಬೈಲೇಬೇಕಾಗುತ್ತೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ.
ಕಲ್ತ್ಕೊಳ್ಳಿ ಹೆಂಗೆ ಕಟ್ಬೇಕು ಅಂತ ನೋಡ್ಕೊಳ್ಳಿ. ಇನ್ನೊಂದು ಮಂತ್ ಟಿಫನ್ ಕೇರಿ ಥರ. ಇವ್ ನೋಡ್ದ ಯಾವ ಮೂವಿ ನೆನಪಾಗುತ್ತಾ? ಐ ಮೂವಿ ಗೊತ್ತಾ? ಸೇಮ್ ಅದೇ. ಐ ಮೂವಿದಲ್ಲಿ ಒಬ್ರು ಇದಾಗ ಗೊತ್ತಾ ನಿಂಗೆ, ಗೂಂದನ್ ಮಾಡ್ಕೊಂಡು ಬಾಡಿ ಬಿಟ್ಟಿರ್ತಾರಲ್ಲ, ಆ ಟಿಫನ್ ಕೇರಿ ಬಾಕ್ಸ್ ಬರುತ್ತಲ್ಲ ಸೇಮ್ ಹಂಗೆ. ಡಿಫ್ರೆನ್ಸ್ ಇದೆ ಆ್ಯಕ್ಚುಲಿ. ಅದೊಂಚೂರು ಸ್ವಲ್ಪ ಬಲ್ಕಿಂಗ್ ಐತಿ, ಇದು ಬಲ್ಕ್ ಇಲ್ಲ ಅಷ್ಟೇ, ಇನ್ನೇನಿಲ್ಲ, ಡಿಫ್ರೆನ್ಸೇ ಇಲ್ಲ. ನೋಡ್ಕೊಳ್ಳಿ. ಕ್ಲೋಸಪ್ ಅಲ್ಲಿ ನೋಡಿ ಎದುರು ಬಿಡ್ರಿ, ಹೇಳ್ತೀನಿ ಏನೇನೋ ನೋಡೋದು ಜೀವನದಲ್ಲಿ ಮುಂದೆ. ಸ್ವಸ್ಥ ಮೋಟಿವೇಶನ್ ತಗೊಳ್ರಿ, ಇನ್ನೇನು ಹೋಗೋಣ. ಓಕೆ, ಸೊ ನೆಕ್ಸ್ಟ್ ಎಲ್ಲಿ ಸ್ಟಾಪ್ ಆಗ್ತೀವೋ ಅಲ್ಲೇ ವಿಡಿಯೋ ಸ್ಟಾರ್ಟ್ ಆಗುತ್ತೆ, ಸಿಗೋಣ. ಯಾಕೆ ಹೇಳ್ರಿ, ಬೇರೆ ಆಪ್ಷನ್ ಇಲ್ಲ, ಸ್ಟಾರ್ಟ್ ಮಾಡಲೇಬೇಕು. ಹಾಂ, ಸೊ ಈಗ ಹೋಟ್ಲಲ್ಲಿ ಊಟ ಮಾಡೋಕ್ಕೆ ಅಂತ ಬಂದಿದ್ದೀವಿ. ನಮ್ದೆಲ್ಲ ಊಟ ಆಯ್ತು ಆಲ್ರೆಡಿ. ಊಟ ಆಯಿತು. ಅಲ್ಲವರಿಬ್ಬರು ಊಟ ಮಾಡಬೇಕು. ಇವ್ರ ಗಾಡಿ ಸರಿ ಇಲ್ಲ ಅಂತ ಭಾಳ ಬೇಜಾರಾಗಿದೆ, ಮನ್ಸು ಇಸ್ಕೊಂಡರೆ. ಫುಲ್ ಇಮೋಷನಲ್ ಡ್ಯಾಮೇಜ್ ಹೋಯ್ತು. ಅಪ್ಪ ಆದ್ರೆ ಊಟ ಮಾಡೋದು ಬಿಡಬಾರ್ದು, ಹೊಟ್ಟೆ ತುಂಬ ತಿನ್ನಬೇಕು. ಏನೇ ಆಗಲಿ ಜೀವನದಲ್ಲಿ ತಿಂತಾ ಇರ್ಬೇಕಷ್ಟೇ. ಅದಕ್ಕಿಂತ ಮುಂಚೆ ಸ್ಟಡ್ಕೊಂಡು ಹೋಗಿದ್ರು, ಅದು ಬೇರೆ ಮಾತು. ಮಿಸ್ಟರ್ ನಿಖಿಲ್ ಗೌಡ ಅಂತ. ನೋಡ್ತೀರಾ ಹಾಯ್, ನಾವೀಗ ಆಲ್ರೆಡಿ ಕಡಂಬಿ ಫಾಲ್ಸ್ ಹತ್ರ ಇದ್ದೀವಿ. ವೇಟ್ ತೋರಿಸ್ತೀವಿ. ದಿಸ್ ಈಸ್ ಕಡಂಬಿ ಫಾಲ್ಸ್. ನೆಕ್ಸ್ಟ್ ಲೆವೆಲ್ ಫಾಲ್ಸ್ ಇದೆ. ಕಾಡ್ತಾ ನೋಡಿ, ಕಡಂಬಿ ಫಾಲ್ಸ್ ಜೀವನದಲ್ಲಿ ಒಂದೇ ಸಲ ನೋಡೋದು, ನೋಡ್ಕೊಂಬಿಡಿ. ಭಾಳ ಸರಿ ನೋಡ್ತೀನಿ, ಬಂದ್ರೆ ಫುಲ್ ನೋಡ್ರಿ. ಯಾಕಪ್ಪ ತೆಗಿಯಪ್ಪ, ಗಾಡಿ ತೆಗಿಯಪ್ಪ. ಗಾಡಿ ತೆಗಿಯಪ್ಪ, ಎಬ್ಬರ ಗಾಡಿ ಕಾಡ್ರಿ. ಈಗ ನಾವು ಹೊಂಟೀವಿ. ರೋಡ್ ಮಾತ್ರ ಅಲ್ಟಿಮೇಟ್ ಆಗಿದೆ. ನಾನು ಕೇಳಿಸಲ್ಲ ಅಂತ ಭಾಳ ಜೋರ ಮಾತಾಡ್ತಾ ಇದ್ದೀನಿ. ಅಂಡ್ ಇಲ್ಲಿ ಮಂಜಂತ್ರ ಕಣ್ಣಿಗೆ ಕಾಣಲ್ಲ, ಏನು ರೋಡೇ ಕಾಣಲ್ಲ, ಆ ಥರ ಮಂಜಿದೆ ಇಲ್ಲಿ. ನೀರಲ್ಲಿ ಹೆವನ್ ಆಗಿದೆ. ಅಂಡ್ ಎಂಜಾಯ್ಮೆಂಟ್ ಅಂದ್ರೆ ಸಿಕ್ಕಾಪಟ್ಟೆ ಮಾಡ್ತಾ ಇದ್ದೀವಿ. ನಾನು ಶೀತ ಆಗಿದ್ರು ನಾನು ಶೀತದಲ್ಲಿ ಬಂದಿದ್ದೀನಿ. ಎಮ್ಮಿ ಆಗಿದೆ, ತುಂಬಾ ಎಮ್ಮಿ ಆಗಿದೆ. ಕೆಲಸ ಅಂತ ಗೊತ್ತು ನನಗೆ, ಅಂದ್ರೆ ಇಲ್ಲಿ ಮನ್ಸೆತ್ಕೋಬೇಡಿ ಆಗಿದೆ. ವ್ಯೂ ಮಾತ್ರ ಅಲ್ಟಿಮೇಟ್, ನೆಕ್ಸ್ಟ್ ಲೆವೆಲ್ ವ್ಯೂ. ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ಅಂತ ಹಂಗಂತ ಅಲ್ಲ, ಲೈಕ್ ಯಾವುದೇ ಆಗಲಿ ನೇಚರ್ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಸೀರಿಯಸ್ಲಿ ಎಷ್ಟು ಬ್ಯೂಟಿಫುಲ್ ಅಂದರೆ ಅದನ್ನ ಲೈಕ್ ಅದನ್ನ ಫೀಲ್ ಮಾಡಬೇಕು. ಸೀರಿಯಸ್ಲಿ ಹೇಗೆ ಅಂದರೆ ಲೈಕ್ ಹೇಳೋಕ್ಕಾಗಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿದೆ. ಅನ್ಸಿ ಎಲ್ಲ ನಮ್ಮ ಮಾರುತಿಗಳಿಂದ ಇದ್ದಾವೆ. ಕುದುರೆ ಮುಖ ಇದೆ ಅನ್ಸುತ್ತೆ ಕಣೋ, ಹತ್ಬೇಕಾಗಿರೋದು ನಾವು. ಕುದುರೆ ಮುಖಾನೇ ಇತ್ತು ಕಣೋ, ಮತ್ತೆ ಹತ್ಸಕ್ಕಾಗಲ್ವಾ? ನೋಡ್ರಿ, ಹತ್ಸಕ್ಕಾಗಲ್ಲ. ಸರಿ, ಫೋಟೋ ಆದ್ರೆ ತಕ್ಕ ಸ್ಟೋರಿ ಆಗಕ್ಕೆ. ಸೊ ಈಗ ಕುದುರೆ ಮುಖ ಮುಂದೆ ಇದೀವಿ. ಥ್ಯಾಂಕ್ ಯು, ಸಬ್ಸ್ಕ್ರೈಬ್ ಚಾನಲ್. ಇದೊಂದು ಬಿಟ್ರೆ ಬೇರೆ ಏನು ಬರಲ್ಲ ಇವ್ರಿಗೆ, ಗೊತ್ತಿಲ್ಲ. ಇಲ್ಲ ಮುಸ್ತಫ ಯಾವಾಗಿದ್ರು ಬರೀ ಕ್ಯಾಮ್ರಾ ಹಿಡ್ಕೊಂಡು ನಿಂತಿರ್ತಾರೆ. ಇವ್ರು ಹೇಳೋದಕ್ಕೆ ನಮಗೆ ಸ್ವಲ್ಪ ಮರ್ಯಾದೆ ಅನ್ನೋದಿದೆ ಫೋಟೋಸ್ದಲ್ಲಿ. ಅಂಡ್ ಅದು ಬಿಡೋದು ಹೆಸರಿಗೆ ಇಲ್ಲಿ ಯೂಸೇ ಇಲ್ಲದು. ಇವ್ರಿಬ್ರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಏನೂ ಅನ್ಸಂಗೇ ಇಲ್ಲ. ಇವ್ರು ಇದಾರೆ ಅನ್ನೋದು ಅನ್ಸಂಗಿಲ್ಲ, ಹಂಗಿದ್ದಾರೆ ಇವ್ರು. ಅಂಡ್ ಇವ್ನು ಗಾಡಿ ಹೊಡಿತಾನೆ ಗುರು. ಇವರು ಏನು ಹೊಡಿತಾರೋ ಏನೋ ಗೊತ್ತೇ ಆಗಿಲ್ಲ. ನಾವೆಲ್ಲ 80 ಇದ್ರೆ 30 ಇರ್ತಾರೆ. ಆ್ಯಕ್ಚುಲಿ ತುಂಬ ಚಳಿ ಇದೆ.
ನನ್ನ ಶೀತ ಬೇರೆ ಆಗಿದೆ ಅಂದರೂ ಅದರಲ್ಲೇ ಎಷ್ಟೋ ಜೋಶಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಮೆಲ್ಲು ಕೂಡ ಸೊ ಈಗ ಕುದುರೆಮುಖ ಆಯಿತು. ನೆಕ್ಸ್ಟ್ ಯಾವ್ದು ಎಕ್ಸ್ಪೀರಿಯನ್ಸ್ ಅಂತ ಗೊತ್ತಿಲ್ಲ. ಸೊ ಇಲ್ಲಿ ಯಾವುದೇ ಬ್ಯೂಟಿಫುಲ್ ಪ್ಲೇಸ್ ಬಂದರೆ ನಾನು ನಿಮಗೆ ತೋರಿಸ್ತೀನಿ, ಅದನ್ನು ನೋಡಿ. ಸೊ ನಾವು ಇನ್ನೂ ಮುಂದೆ ಹೋಗ್ತಿದ್ವಿ, ಇನ್ನೊಂದು ವ್ಯೂ ತೋರಿಸ್ತೀನಿ ಬರೀ, ನೋಡಿದ್ರೆ ಕಳೆದೋಯ್ತೀರಾ. ಸಿ ಅಲ್ಟಿಮೇಟ್ ಅಲ್ವಾ, ಅಲ್ಟಿಮೇಟ್ ವ್ಯೂ. ಸೀರಿಯಸ್ಲಿ ಕಳೆದೋಗ್ಬಿಟ್ಟೆ ಗುರು ಈ ವ್ಯೂಗೆ. ಇಗ್ನೋರ್ ಮಾಡಿ. ವ್ಯೂ ಮಾತ್ರ ಅಲ್ಟಿಮೇಟ್ ವ್ಯೂ. ಜೀವನದಲ್ಲಿ ಒಂದ್ಸಲಿ ಜೋಗದ ಬಂಡಿ ಜೊತೆ ಕುದುರೆ ಮುಖನ ನೋಡೋದು ಮರಿಬೇಡ್ರಿ. ಒಳ್ಳೆ ಮಸ್ತ್ ವ್ಯೂ. ಸಸ್ತಾ ಕಾಶ್ಮೀರ ಇದೆ ಹಿಂದೆ, ನೆಕ್ಸ್ಟ್ ಲೆವೆಲ್. ಸಸ್ತಾ ಕಾಶ್ಮೀರ ಅಂತೆ, ಅವನಿಗೆ ನೇಚರ್ ವ್ಯಾಲ್ಯೂ ಗೊತ್ತಿಲ್ಲ, ಅದಕ್ಕೆ ಹಂಗೆಲ್ಲ ಮಾತಾಡ್ತಾರೆ. ಒಂದೊಂದು ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ ಹೇಳ್ತೀರಲ್ಲ. ಈಗ ಇನ್ನೊಂದು ವ್ಯೂ ತೋರಿಸ್ತಿದ್ದೀನಿ. ಏನು ವ್ಯೂ ಅಂತೀರಾ, ಲಿಟ್ರಲಿ ಲೈಕ್ ರೆಡ್ಡ ಇದ್ದಾರೆ, ಕಾಣ್ತೀರಾ ನಿಮಗೆ? ಹೆವಿ ಲಿಟ್ರಲಿ. ಹೇಗೆ ಅಂದರೆ ಲೈಕ್ ಹೇಳೋಕ್ಕಾಗ್ತಿಲ್ಲ, ಎಕ್ಸ್ಪ್ರೆಸ್ ಕೂಡ ಮಾಡೋಕ್ಕಾಗ್ತಿಲ್ಲ, ಅಷ್ಟೊಂದು ಬ್ಯೂಟಿಫುಲ್ ವ್ಯೂಸ್ ಇದೆ. ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ಅಂತ ಮತ್ತೆ ಹೊತ್ತು ಹೇಳ್ತಾ ಇದ್ದೀನಿ. ಫಸ್ಟ್ ಟೈಮ್ ಬಂದಿದ್ದಕ್ಕೆ ಈ ಥರ ರಿಯಾಕ್ಟ್ ಮಾಡ್ತಿದ್ದೀನಿ ಅಂತಲ್ಲ. ಈಗ ನೀವು ಎಷ್ಟೇ ಸಲ ಬಂದರೂ ಈ ವ್ಯೂ ಮಾತ್ರ ನಿಮ್ಮ ಕಣ್ಣಿಗೆ ಮೆಸ್ಮರೈಸಿಂಗ್ ಆಗಿ ಇರುತ್ತೆ. ಸಿ ಅವರಿದ್ದಾರೆ. ಸೊ ನೆಕ್ಸ್ಟ್ ನಮ್ಮ ಡೆಸ್ಟಿನೇಷನ್ಗೆ ಹೋಗ್ಬಿಟ್ಟು ಅಲ್ಲಿ ಗರಡ ಸಿಗ್ತೀವಿ. ಈಗ ನಮ್ಮ ಡೆಸ್ಟಿನೇಷನ್ಗೆ ಬಂದಿದ್ದೀವಿ. ಮೇ ಬಿ ಸ್ವಲ್ಪ ಜನಕ್ಕೆ ಗೊತ್ತಾಗಿರ್ಬೋದು ನಾವು ಯಾವ ಡೆಸ್ಟಿನೇಷನ್ಗೆ ಬಂದಿದ್ದೀವಿ ಅಂತ. ಅಂತ ಇದೆ ಸಂಸೆ ಗಣಪತಿ ದೇವಸ್ಥಾನ. ಈ ದೇವಸ್ಥಾನ ಆ್ಯಕ್ಚುಲಿ ಫೇಮಸ್ ಆಗಿದ್ದು ಒಂದು ಮೂವಿಯಿಂದ. ಆ ಮೂವಿ ನೇಮ್ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅದ್ಭುತ ಜಾಗ, ಗಣಪತಿ ದೇವಸ್ಥಾನ. ಸೊ ಇದು ನಮ್ಮದು ಫಸ್ಟ್ ಡೆಸ್ಟಿನೇಷನ್ನು. ಫೋಟೋಸ್ ಆ್ಯಂಡ್ ವಿಡಿಯೋಸ್ ಆರ್ ನಾಟ್ ಅಲೋಡ್ ಇನ್ಸೈಡ್ ದಿ ಟೆಂಪಲ್. ಕೀಪ್ ಸೈಲೆನ್ಸ್. ಓಕೆ, ಇದನ್ನು ನಾವು ಸಿಟಿ ಫಾಲೋ ಮಾಡ್ತೀವಿ. ಸೊ ಸಾಕು. ಬಂದರೆ ಯಾವಾಗಿದ್ರು ಒಬ್ಬರೇ ಬರ್ರಿ ಫ್ರೆಂಡ್ಸು ಗಿನ್ಸು ಅಂತೆಲ್ಲ ಮಾಡ್ಕೊಂಬಂದ್ವಿ ಅಂದರೆ ಬರೀ ಇವೇ ಜಾತ್ರೆ. ಫೋಟೋಸ್ ತಗೊಂಡ್ರು, ಅದು ತಗೊಂಡ್ರು, ಇದು ತಗೊಂಡ್ರು, ಅದು ಇದು 3-8 ಅಂತ ಟೈಮ್ ಇಲ್ಲೇ ಮಾಡ್ಕೊಂಡು ಕೂರ್ತಾರೆ. ಮುಂದಿನ ಜಾಗಕ್ಕೆ ಹೋಗೋಕ್ಕೆ ಇನ್ನೂ ಟೈಮ್ ಆಗುತ್ತೆ. ಸೊ ನಾನು ಕೆಳಗೆ ಬಂದೆ ಬೇಗ, ಅವರು ಎಷ್ಟೊತ್ತು ಮಾಡ್ತಾರೋ ಏನೋ ಬೇರೆ ತೋರಿಸ್ತೀನಿ. ಇನ್ನೂ ಅಲ್ಲೇ ಇದ್ದಾರೆ. ಇದು ಕಾಫಿ ಅಂಗಡಿ, ಕಾಫಿ ಪೌಡ್ರ್ ಸಿಗುತ್ತೆ, ಚೆನ್ನಾಗಿದೆ ಅಂತ ಹೇಳ್ತಾರೆ. ಯಾವುದೂ ಟ್ರೈ ಮಾಡಿಲ್ಲ. ನೀವು ಥರ ಬಂದಾಗ ಟ್ರೈ ಮಾಡಿದರೆ ಹೇಳಿ ಚೆನ್ನಾಗಿದ್ದಾನೆ ಇಲ್ಲೋ ಅಂತ. ಆ್ಯಂಡ್ ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಹೇಳ್ತೀನಲ್ಲ. ರೂಟ್ ಆಗಲಿ, ಆ ವ್ಯೂ ಆಗಲಿ, ಏನೇ ಆಗಲಿ, ಒಂದ್ಸರಿ ಬರ್ತೀರಾ ಅಂದರೆ ಫುಲ್ ಫ್ರೀ ಮಾಡ್ಕೊಂಡು ಬಿಡುವಿಂದ ಬರ್ರಿ. ಅರ್ಜೆಂಟಿಂದ ಬರೋಕ್ಕೆ ಹೋಗ್ಬೇಡಿ. ಯಾವುದೇ ಪ್ಲೇಸ್ ಆಗಲಿ ಕ್ಲೀನ್ ಎಂಜಾಯ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಏನೇ ಮಾಡಿದ್ರು ಪ್ಲ್ಯಾನ್ ಮಾಡ್ಕೊಂಬರ್ರಿ, ನಂತರ ಅನ್ಪ್ಲ್ಯಾಂಡಾಗಿ ಬರಬೇಡಿ. ಸೊ ಈಗ ಬರೋವರೆಗೂ ವೆಯ್ಟ್ ಮಾಡ್ತೀನಿ. ಅವ್ರು ಬಂದಮೇಲೆ ನೆಕ್ಸ್ಟ್ ಡೆಸ್ಟಿನೇಷನ್. ಸೊ ನಾವೀಗ ಕೊಟ್ಟಿಗೆರ ಹತ್ರ ಇದ್ದೀವಿ. ಮಂಜು ಎಷ್ಟಿದೆ ಅಂದರೆ ಸೀರಿಯಸ್ ಲಿಟ್ರಲಿ ಏನೇನೂ ಕಾಣ್ತಿಲ್ಲ, ರೋಡ್ ಸಮೇತ ಕಾಣ್ತಿಲ್ಲ, ಅಷ್ಟು ಮಂಜಿದೆ. ಆ್ಯಂಡ್ ಇದು ಡ್ರೈವರ್ ಚೇಂಜ್ ಆದರು, ಎಲ್ರು ಬಂದರು. ಎಲ್ರು ಬಂದರು, ಎಲ್ಲ ಡ್ರೈವರ್ಗಳು ಚೇಂಜ್ ಆಗ್ಯಾರೆ. ರೋಡ್ ಒಂಚೂರು ಕಾಣ್ತಿಲ್ಲ, ಏನಿಲ್ಲ, ಫುಲ್ ಮಂಜಿದೆ. ಬ್ರೋ ರಿವ್ಯೂ ಹೇಳಿ ಬ್ರೋ ಫಾಗಿಂದು. ಫಾಗ್ ಜೊತೆ ಸ್ವಲ್ಪ ಲೈಟಾಗಿ ಮಳೆ ಬೇರೆ ಬರ್ತೈತಿ. ಸೊ ರೂಮಿಗೆ ಹೋಗಿ ನೆಕ್ಸ್ಟ್ ಇದು ಮಾಡ್ತೀವಿ. ಸರಿ, ಬಸ್ಸಿಗೆ ಅಡ್ಡ ಹಿಂತಿದ್ವಿ, ಆಮೇಲೆ ಮಾಡ್ತೀವಿ. ಓಕೆ, ರೂಮಿಗೆ ಹೋಗಿ ಸಿಗುವ. ಏನು ಬ್ರೋ, ನಮ್ಮ ಡೆಸ್ಟಿನೇಷನ್ ಏನೋ ಮುಂದೆ ಐತೆ. ಎಸ್, ಎಕ್ಸಾಕ್ಟ್ಲಿ. ಮೇಡಮ್ ಹಿಡಿತೀನಿ ನಾ ಹಿಂಗೆ ಬೆಳ್ಳಗೆ ಬರೋಕತ್ತೀನಿ. ಹೊಸ ವಿಷಯ ಅಲ್ಲ. ಸೊ ಈಗ ಮೂಡಿಗೆರೆಗೆ ಬಂದಿರೋದು. ಬಂದು ಫ್ರೆಶ್ ಅಪ್ ಆಗಿ ಹೊರಗೆ ಬಂದಿದ್ದೀವಿ. ಆ್ಯಂಡ್ ಒಂದು ಲಾಡ್ಜ್ ಮಾಡಿದ್ದೀವಿ ಅಲ್ಲಿ.
ಲಾಸ್ ಮಾಡಿ ಅಲ್ಲಿ 7 ಜನ ಒಂದೇ ಲಾಸು ಇರೋದೀಗ. ಈ ಊಟಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ಕೆಳಗಡೆ ಕೇಳಿದ್ವಿ, ಔಟ್ ಆಫ್ ಬಜೆಟ್ ಅಂತ ಗೊತ್ತಾಗಿ ಸುಮ್ಮನೆ ಸ್ವಲ್ಪ ಮುಂದೆ ನಡ್ಕೊಂಡು ಹೋಗಿ ಯಾರ ಸಿಗ್ತತ್ತಾ ಅಂತ ನೋಡ್ತಿದ್ದೀವಿ. ಮೀಲ್ಸ್ ಎಲ್ಲೂ ಇಲ್ಲ, ಬರೀ ಪರೋಟ ಬೇಕು ಅಂತ ಹೇಳ್ತಿದ್ದಾರೆ. ನೋಡೋಣ ನಿನ್ನೆ ಏನು ಸಿಗುತ್ತೆ ಅಂತ. ಹೋಗಿ ಊಟ ಮಾಡಿಬಿಟ್ಟು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಎಲ್ಲರೂ ಮಕ್ಕಳು ಒಂದ್ಸರಿ ನೋಡ್ಕೊಳ್ರಿ. ಒಂದು ಕ್ಲಾಪ್. ತಡಿ ಕೈ ಮಾಡಿಗ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಇದು ಸ್ವಲ್ಪ ಪರ್ಸನಲ್ ಆಯ್ತು. ಭಾಳ ಪರ್ಸನಲ್ ಆಯ್ತು. ನನಗೂ ಒಂದು ಪಾಯಿಂಟ್ ಸಿಗುತ್ತೆ. ಆ ಪಾಯಿಂಟ್ ಅಲ್ಲಿ ಬಂದಾಗ ಈ ನನ್ನ ಮಗನ ಹೆಂಗ್ ಬಿಲ್ಲ ಮಾಡ್ಬೇಕು ಅಂತ ನಿನ್ಗೆ ಗೊತ್ತು. ಅಲ್ಲಿವರೆಗೂ ಕಾಯ್ತೀರಿ. ಆ ಸೀನ್ ನಾನು ಕಾಪಿ ಮಾಡಿ ಪೇಸ್ಟ್ ಮಾಡಿ ಅದ್ರಲ್ಲಿ ಹಾಕಿರ್ತೀನಿ ಶೀಘ್ರದಲ್ಲಿ. ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ರದರ್. ಮಸಾಲೆ ಬಂತು 2 3 4. ಇನ್ನೊಂದು ಮಸಾಲೆ ಬರಬೇಕು. ಇನ್ನೊಂದು ಮಸಾಲೆ ಆಮೇಲೆ ಮತ್ತೆ ಸ್ನ್ಯಾಪ್ ಹುಡುಗಿ ಕಳಿಸ್ತಾನಾಗ ಬೇಬಿ ಸ್ನ್ಯಾಪ್. ಆಕ್ಚುಲಿ ಮದುವೆ ಬಿಲ್ಡಪ್ ನೋಡಿದ್ರೆ ಏನೋ ಕೊಡಿಸ್ತಾನೆ ಅಂತ ಅನ್ಕಂದು ಬೇಕ್ರಿಗೆ. ಅದನ್ನ ನೋಡಿದ್ರೆ 30 ರೂಪಾಯಿ ಖಾರ ತಗೊಂಬಂದು 30 ರೂಪಾಯಿ ಖಾರವಿ ಹೆಂಗ್ ಹೊಡೆದಾಡಕತ್ತಾರ ನೋಡ್ರಿ. ಬಾರಪ್ಪ ಬಾ ಇಲ್ಲಿ. 30 ರೂಪಾಯಿ ಖಾರ ತಿಂತಿದ್ರ. ಸೊ ಈಗ ಲೈಟಾಗಿ ತಿಗೋರ್ಕೊಂಡನೆ ಕೊಟ್ಟಿಲ್ಲ ಒಂದ ತಗೊಳ್ಳಿ. ಥ್ಯಾಂಕ್ ಯು. ಬಿಗ್ ಶೇನ್ ಕೊಡಿ. ಇಗ್ನೋರ್ ಮಾಡ್ರಿ ಅಂತ. ಈಗ ದೋಸೆ ಎಲ್ಲ ತಿನ್ಕೊಂಡು ವಾಪಸ್ ರೂಮಿಗೆ ಹೋಗ್ತಾ ಇದ್ದೀವಿ. ದೋಸೆ ಚೆನ್ನಾಗಿತ್ತು ಆ್ಯಕ್ಚುಲಿ, ಇಲ್ಲ ಅಂತಲ್ಲ, ಬಟ್ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಅನಿಸಿಲ್ಲ ದೋಸೆ. ಇರಲಿ, ನಡೆಯುತ್ತೆ. ಎಲ್ಲಾದ್ರಲ್ಲೂ ಅಡ್ಜಸ್ಟ್ಮೆಂಟ್ ಇರ್ಬೇಕಂತಾರೆ. ಈಗ ಹೋಗಿ ರೂಮಿಗೆ ಶಿಸ್ತಾಗಿ ಬಿದ್ಕೊಳ್ಳೋದೆ. ಮಲಗಿದ್ರೆ ನಾಳೆ ಬೆಳಗ್ಗೆ ಎದ್ದೇಳೋದು, ನಾಳೆ ಬೆಳಗ್ಗೆ ನೆಕ್ಸ್ಟ್ ಡೆಸ್ಟಿನೇಷನ್ ಹೋಗೋದು. ಡೆಸ್ಟಿನೇಷನ್ ಯಾವ ಅಂತ ಹೇಳೋದೇ ಇಲ್ಲ. ಆಲ್ರೆಡಿ ಇನ್ನೊಂದು ಲಾಗ್ ಶುರು ಆಯ್ತು ನೋಡಿ. ಟಾರ್ಚಿನ ಪ್ರತಿಭೆಗಳು ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಖಾರ ಸಿಕ್ಕಿಲ್ಲ ಅಂತ ಬೇಜಾರಾಗಿದ್ದ. ಈ ಖಾರ ಸಿಕ್ತು ಅಂತ ಹಿಂಗೆ ಕುಚಿಗಳಾಗ್ಯಾರೆ. ಓಕೆ ಫ್ರೆಂಡ್ಸ್, ಡೈರೆಕ್ಟಾಗಿ ನಾಳೆ ಬೆಳಗ್ಗೆ ಸಿಗ್ತೀನಿ. ಬಾಯ್, ಗುಡ್ ನೈಟ್. ಮಾರ್ನಿಂಗ್ ಎವ್ರಿವನ್. ಮೌಂಟೇನ್ಸ್ಗೂ ಏನೇನೋ ಒಂಚೂರು ಕಾಣಿಸ್ತಾ ಇಲ್ಲ. ಕಲ್ಕಿ ಮೂವಿ